ಇವಳು ಸನ್ನು, ಅವನು ಮೂನು, ಇಬ್ರು ಕೂಡ ವೆಲ್ ನೋನು. ಸುಮ್ಮನೆ ನಾವು ರೀಲ್ಸ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ಅಷ್ಟೇ, ವಿಡಿಯೋ ಮಾಡೋಣ ಅಂತ ನಮ್ಮ ಖುಷಿಗೋಸ್ಕರ ನಾವು ಮಾಡಿದ್ದು. ಸೊ ಅದು ಎಷ್ಟೋ ಜನರಿಗೆ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಾನಿವಾಗ ನಿಮ್ಮ ಮುಂದೆ ಇದ್ದೀನಲ್ವಾ, ಅದಕ್ಕೆ ಮೇನ್ ರೀಸನ್ ಇವರು. ಕಾಲೇಜಲ್ಲಿ ಯಾವ್ದು ಹುಡುಗ ಪ್ರಪೋಸ್ ಮಾಡಿಲ್ವಾ ನಿಮ್ಗೆ? ಬೇಜಾನ್ ಜನ ಪ್ರಪೋಸ್ ಮಾಡಿದ್ದಾರೆ. ಮತ್ತೆ ಅಂತದ್ರಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅದ್ ಯಾಕೆ ಗೊತ್ತಿಲ್ಲ, ಇವ್ರು ಹೆವಿ ಇಷ್ಟ ಆಗೋದು ನನಗೆ. ಜಾಸ್ತಿ ಕೇರ್ ಮಾಡ್ತಾರೆ. ಸೊ ಆ ಕೇರಿಂಗಿಗೆ ನಾನು ಬಿಡೋದೆ. ಇವ್ರ ಅಮ್ಮಂಗೆ ಹೇಳೋದಕ್ಕಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಹೇಳಕ್ಕೆ ನಾನು ಭಯಪಟ್ಟಿದ್ದೀನಿ. ಐ ಲವ್ ಯು ಮುನು. ಸೊ ಅದೇ ನನಗೆ ಲೈಫು. ಓಕೆ. ಆಮೇಲೆ ಸ್ಟ್ರಗ್ಲಿಂಗ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ಚಾನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡೆ. ಸೊ ಅದು ನೆರವೇರಲಿಲ್ಲ. ಯಾಕೆ ಮಾಡ್ತಿದ್ಯಾ? ಊರಿನವರೆಲ್ಲ ಹೆಂಗ್ ನೋಡ್ತಾರೆ ನಿಮ್ಗೆ ಗೊತ್ತು ತಾನೆ. ಇವಾಗ ನಾವು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ಬಾರ್ದು, ಶಾರ್ಟ್ ಡ್ರೆಸ್ಸಸ್ ಹಾಕೊಂಡು ಹೋಗ್ಬಾರ್ದು, ಇವಳೇನು ಈ ಥರ ಆ ಥರ ಎಲ್ಲ ಮಾತಾಡ್ತಾರೆ. ನಮ್ಮ ಫ್ಯಾಮಿಲಿಲೇ ಇದ್ದಾರೆ ಕೆಲವು ಜನ ಆ ಥರ ಮಾತಾಡೋರು. ತುಂಬ ಕನಸಿದೆ ಅಂತ ಹೇಳ್ತಿದ್ರಿ, ನಟಿ ಆಗಬೇಕು ಅಂತ ಕನಸು. ಬಹಳಷ್ಟು ಒಂದಷ್ಟು ಆಡಿಷನ್ಸ್ ಎಲ್ಲ ಕೊಟ್ರಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆಗೆ ಇವತ್ತೊಂದು ರೀಲ್ಸ್ ಕಪಲ್ ನನ್ನ ಜೊತೆಗಿದ್ದಾರೆ. ಯಾರು ಅಂತ ಹೇಳಿದ್ರೆ ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ನೋಡಿ, ಗೊತ್ತಾಗ್ಬಿಡತ್ತೆ ನಾನು ಇದನ್ನು ಹೇಳಿದ ತಕ್ಷಣ. ಇವಳು ಸನ್ನು, ಅವನು ಮೂನು, ಇಬ್ಬರು ಕೂಡ ವೆಲ್ ನೋನು. ಎಲ್ಲಿ ಅಂತ ಕೇಳ್ತಿದ್ದೀರಾ? ಅದೇ ರೀ, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋದ್ರ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ, ಸನ್ನು ಮುನ್ನು ಅಂತಾನೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಸನ್ನು ಮುನ್ನು. ರಿಯಲ್ ಹೆಸರು ನನಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳ್ತಾ ಹೋಗೋಣ. ಎಸ್, ಹಾಯ್, ನಮಸ್ತೆ. ಹಾಯ್, ಹೇಗಿದ್ದೀರಾ? ಏನ್ರಿ ಆಯ್ ಅಂತಿಲ್ಲ, ನೀವು ಅವ್ರನ್ನ ಮಾತ್ರ ಕೇಳ್ದಂಗಿತ್ತು. ಹಾಯ್ ಇಬ್ರು ಹೇಗಿದ್ದೀರಾ ಅಂತೀನಿ ನಾನು ಅಂತ ಹೇಳಿ. ಸೂಪರ್ ಆಗಿದ್ದೀವಿ. ಸೂಪರ್ ಆಗಿದ್ದೀರಿ. ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀವಿ. ಸಕ್ಕತ್ತಾಗಿದ್ದೀರಾ. ಒಳ್ಳೆ ಹುಡುಗಿ ಪಕ್ಕದಲ್ಲಿ ಚಂದ ಇರೋ ಹುಡುಗಿ ಕೂತದ ಮೇಲೆ ಸಕ್ಕತ್ತಾಗೆ ಇರ್ಬೇಕಲ್ಲ? ಹೌದು ಅಲ್ವಾ? ಅದು ನಿಜಾನೇ. ಅದು ನಿಜಾನೇ. ಓಕೆ, ಸೂಪರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಒಂದು ಪ್ರೀತಿ ಮದುವೆ ಹಂತಕ್ಕೆ ತಲುಪೋದು ತುಂಬಾ ಕಷ್ಟ. ಅದು ಇತ್ತೀಚಿನ ದಿನಗಳಲ್ಲಿ ಇಬ್ರು ಮದುವೆ ಆಗ್ತಿದ್ದೀರಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮದುವೆ ಟಾಪಿಕ್ ಆಮೇಲೆ ಮಾತಾಡೋಣ. ಎಲ್ಲಿಯವರು ಮೂಲತಃ ಹೆಸರು ಹೇಳ್ಬಿಡ್ರಿ, ರಿಯಲ್ ಆಗಿ ನಿಮ್ದು ಏನು ಹೆಸರು? ಸನ್ನು ಮುನ್ನು ಅಂತಾನೆ ನಮಗೆ. ಸನ್ನು ಮುನ್ನು ಅಲ್ವಾ? ಅದು ಹೆಂಗೆ ಅದು ಸನ್ನು ಮುನ್ನು ಏನು ಹೆಂಗ್ ಬಂದಿದೆ ಅದು ಹೆಸರು? ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರನ್ನ ಲವ್ ಮಾಡ್ತಿರ್ಲಿಲ್ಲ, ಇನ್ನ ಜಸ್ಟ್ ಕಾಲಲ್ಲಿ ಕಾಂಟ್ಯಾಕ್ಟ್ ಇತ್ತು. ಸೊ ಅವಾಗ ಇವರು ಮಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು, ಅಂದ್ರೆ ಎಜುಕೇಶನ್ ಮಾಡ್ತಿದ್ರು. ಸೊ ಅವಾಗ ಮಾತಾಡ್ತಿದ್ನಲ್ಲ ಅವ್ರ ಜೊತೆ, ಅವ್ರನ್ನ ನೋಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಆದ್ರೆ ನೋಡಕ್ ಆಗ್ತಾ ಇರ್ಲಿಲ್ಲ. ಹಂಗೆ ಇವಾಗ ನಾವು ಮೇಲೆ ಸೂರ್ಯ ನೋಡ್ತಾ ಇದ್ದೆ. ಸೂರ್ಯ ನೋಡ್ತಿರ್ಬೇಕಾದ್ರೆ ಅದ್ರ ಹತ್ರ ಹೋಗ್ಬೇಕು ಅಂತ ಅನ್ಸುತ್ತೆ, ಬಟ್ ಹೋಗಕ್ ಆಗಲ್ಲ. ಅದೇ ಒಂದು ಥೀಮ್ ಇಟ್ಕೊಂಡು ಸನ್ನು ಅಂತ ಇಟ್ಟು ಹೆಸರು. ನೀವ್ ಹೆಂಗ್ ಮೂನ್ ಇಟ್ರಿ? ಮೂನ್ ನೋಡ್ತಾ ಇದ್ರ? ನಾನ್ ಮಂಜು ಅಂತ ಹೆಸರು ಇಟ್ಕೊಂಡಿದ್ದೀನಲ್ವಾ. ಲೈಕ್ ಇವ್ರು ಸನ್ನು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರ. ಸೊ ಅದ ನಂತರ ನಾನು ಅದ್ರ ಆಪೋಸಿಟ್ ಹೇಳೋಣ ಅಂತ ಹೇಳ್ಬಿಟ್ಟು ಮೂನ್ ಅಂತ ಇಟ್ಬಿಟ್ಟೆ. ಮೂನ್, ಅದಕ್ಕೆ ಮುನ್ನು ಮುನ್ನು ಅಂತ ಕರಿತೀನಿ. ಮುನ್ನು. ಓಕೆ, ಸನ್ನು ಮುನ್ನು. ಮುನ್ನು ಅಂದ್ರೆ ಅದು ಮೂನ್ ಲೆಕ್ಕಕ್ಕೆ, ನೀವು ಸಣ್ಣ ಲೆಕ್ಕ, ಅದು ಮೂನ್ ಲೆಕ್ಕ ಅಂತನಾ? ನೀವು ಸಣ್ಣ ಅವ್ರ ಮೂನು. ಹೌದು, ಅದನ್ನೇ ಯೂಟ್ಯೂಬ್ ಚಾನಲ್ಗೂ ನೇಮ್ ಇಟ್ಟಿದೀವಿ, ಇನ್ಸ್ಟಾಗ್ರಾಮ್ಗೂ ಅದೇ ನೇಮ್ ಇಟ್ಟಿದೀವಿ. ಏನ್ ಕ್ವಾಲಿಟೀಸ್ ಇದೆ ಸಣ್ಣಲ್ಲಿರೋ? ಏನ್ ಕ್ವಾಲಿಟೀಸ್ ಇವರಲ್ಲಿದೆ ನಿಮಗೆ? ಸಣ್ಣಲ್ಲಿರೋ ಕ್ವಾಲಿಟೀಸ್ ಆಕ್ಚುಲಿ ಸಣ್ಣಲ್ಲಿರೋ ಕ್ವಾಲಿಟೀಸ್ ಏನಂತಂದ್ರೆ ಕೈಗೆ ಸಿಗಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಇಟ್ಟಿದ್ದೆ. ಬಟ್ ನೋಡಿದ್ರೆ ಕೈಗೆ ಸಿಕ್ಬಿಟ್ರು. ಕೈಗೆ ಸಿಕ್ಬಿಟ್ರ? ಬೆಂಕಿ ತರನಾ? ಅದಕ್ಕೆ ಅದನ್ನ ಇವಾಗ ನಾನು ಯೂಟ್ಯೂಬ್ ಚಾನಲ್ಗೂ ಇಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ಗೂ ಇಟ್ಟಿದ್ದೀನಿ. ಫಸ್ಟ್ ನೇಮ್ ಅವ್ರದೇ ಬರಬೇಕು ಅಂತ ಸಣ್ಣ ಮುನ್ನು ಅಂತ ಇಟ್ಟಿದ್ದೀನಿ. ನೋಡಕ್ಕೂ ಬೆಂಕಿ ಸೂಪರ್, ಸಣ್ಣ ತರನೇ ಹೊಳಿತಾ ಇದಾರ. ನೀವು ಮೂನು, ನೀವು ಹೊಳಿತಾ ಇದ್ದೀರ. ಹೌದು, ನೀವು ಇಷ್ಟು ದಿನ ರೀಲ್ಸ್ ಅಲ್ಲಿ ನೋಡ್ತಿದ್ರಿ ಅಲ್ವಾ? ಹೌದು. ಎದುರುಗಡೆ ನೋಡಿದಾಗ ಹೆಂಗ್ ಅನ್ಸ್ತಿದೆ ನಿಮ್ಗೆ? ಚೆನ್ನಾಗಿದ್ದೀರಾ ರೀ ಇಬ್ರು, ಸಖತ್ತಾಗಿದೆ. ರೀಲ್ಸ್ ಅಲ್ಲಿ ನೋಡ್ದಂಗೆ ಇದೀವಾ? ರೀಲ್ಸ್ ನೋಡ್ದಂಗೆ ಅದೇ, ಅಷ್ಟೇ ಕೇರ್ ಮಾಡ್ತೀರಾ, ಅಷ್ಟೇ ಪ್ರೀತಿ ಮಾಡ್ತಿದಾರ. ಅವಾಗಿಂದ ನೋಡ್ತಾ ಇದೀನಿ. ಅದ್ ಸರಿ ಮಾಡೋದು, ಇದು ಸರಿ ಮಾಡೋದು. ಬಾಬಾ ಸೂಪರ್, ಖುಷಿ ಆಗತ್ತೆ ನೋಡಿದಾಗ. ಎಲ್ಲಿಯವರು ಮೂಲತಃ? ನೀವೆಲ್ಲಿಯವರು? ನಾನು ಕಾಸರಗೋಡ್, ದೆಲಂಪಾಡಿ. ಬಟ್ ನಾನು ಎಜುಕೇಶನ್ಸ್ ಎಲ್ಲ ಮಾಡಿದ್ದು ಮಂಗಳೂರಲ್ಲಿ. ಓಕೆ, ಎಜುಕೇಶನ್ ಮಾಡಿದ್ ಮಂಗಳೂರು. ಏನು ಮಾಡ್ಕೊಂಡಿರೋದು ಅಂದ್ರೆ ಏನು? ನಾನು BBA ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಮಾಡಿದ್ದು. ಅದು 3 years ಕೋರ್ಸ್ ಇತ್ತು, ಎಲ್ಲ ಕಂಬೈನ್ ಆಗಿ ಮಾಡಿದ್ದು. ಬಟ್ ಇಲ್ಲಿ ಹಿಲ್ಟನ್ ಇದೆ ಅಲ್ವಾ, ನಾಗವಾರ, ಅಲ್ಲಿ ಇವಾಗ ವರ್ಕ್ ಹೋಗ್ತಿದ್ದೀನಿ. ಅಲ್ಲಿ ನೀವು ಏನಾಗಿ ಕೆಲಸ? ಫ್ರಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಹೆಸರು, ರಿಯಲ್ ಹೆಸರು? ಧನುಶ್ರೀ ಅಂತ. ಧನುಶ್ರೀ, ಸಾನ್ವಿ, ಸನ್ನು, 3 ಹೆಸರು. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಏವಿಯೇಷನ್ ಅಲ್ಲಿ ವರ್ಕ್ ಸಿಕ್ಕಿತ್ತು.
ಸೊ ಅವ್ರು ಹೋಗಿದ್ದಿದ್ರೆ ನಿಜವಾಗ್ಲೂ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಸಿಗ್ತಾ ಇರ್ಲಿಲ್ಲ ಬಿಡಿ. ಕೇಳಿಸ್ಕೊಳ್ಳಿ, ಅದಕ್ಕಿಂತ ಮುಂಚೆ ನಾನು ಎಜುಕೇಶನ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಮಾತು ಹೇಳಿದ್ದೆ. ಅವ್ರು ಬೆಂಗಳೂರಿಗೆ ಒಂದ್ಸಲಿ ಬಂದಿದ್ರು. ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ಸೆಕೆಂಡ್ ಟೈಮ್ ನಾನು ಬೆಂಗಳೂರಲ್ಲಿ ಅವ್ರನ್ನ ನೋಡಿದ್ದು. ಸೊ ಅವಾಗ ಅವ್ರು ಒಂದು ಮಾತು ಹೇಳಿದ್ರೆ, ನಾನು ಮಾತು ಹೇಳಿದ್ದೆ ಒಂದು, ನೀವು ಎಜುಕೇಶನ್ ಮುಗಿಸಾದ್ಮೇಲೆ ಇಲ್ಲಿಗೆ ಬೆಂಗಳೂರಿಗೆ ಬರ್ಬೇಕು ವರ್ಕ್ ಮಾಡಕ್ಕೆ, ನೀವೇನಾದ್ರೂ ಬೇರೆ ಕಡೆ ಹೋದ್ರೆ ನಾನು ನಿಮಗೆ ಸಿಗಲ್ಲ ಅಂತ ಹೇಳಿದ್ದೆ. ನೀವು ಅವ್ರಿಗೆ ಸಿಗಲ್ಲ ಅಂತ ಹೇಳಿದ್ರೆ ನಾನ್ ಅವರೇ ಸಿಗ್ತಾ ಇರ್ಲಿಲ್ಲ ನಿಮ್ಗೆ? ಅಂದ್ರೆ ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಅಂದ್ರೆ ನಮ್ಮಿಬ್ರು ಈ ತರ ಮಾತಾಡಕ್ಕಾಗಲ್ಲ, ಸಿಗಕ್ಕಾಗಲ್ಲ. ಸೊ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ನನ್ನ. ಸೊ ಅವಾಗ್ಲೇ ಗೊತ್ತಾಗೋಯ್ತು ಲವ್ ಇದೆ ಇವ್ರಿಗೂನು ಅಂತ. ಬಟ್ ಇನ್ನು ನಾವೇನು ಹೇಳ್ಕೊಂಡಿರ್ಲಿಲ್ಲ. ಓಕೆ. ಸೊ ಅವಾಗ ಬರ್ತೀನಿ ಅಂತ ಹೇಳಿದ್ರಲ್ವಾ, ಕಳ್ಸಿದ್ದೆ ನಾನು. ಆಮೇಲೆ ಕೊನೆಗೂ ಬಂದ್ರು, ಅದನ್ನ ಸ್ಕಿಪ್ ಮಾಡಿ ಬಂದ್ರು. ಏವಿಯೇಷನ್ ಸ್ಕಿಪ್ ಮಾಡಿ ನನಗೋಸ್ಕರ ಅಂತ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಏರೋಸ್ಟ್ರೆಸ್ ಕೆಲಸ ಸಿಕ್ಕಿತ್ತು, ಕೊಚ್ಚಿ ಗೊತ್ತಾ, ಕೇರಳದಲ್ಲಿ. ಗೊತ್ತು ಗೊತ್ತು. ಸೊ ಅಲ್ಲಿ ಸಿಕ್ಕಿತ್ತು, ಬಟ್ ನಾನು ಹೋಗಿಲ್ಲ. ಚಂದ ಉಂಟಲ್ಲ ನೀವು ನೋಡ್ಲಿಕ್ಕೆ, ಅದಕ್ಕೆ ಕೊಟ್ಟಿರ್ತಾರೆ ಅವರು. ಹೌದು ಮಾರೆ. ಅದಕ್ಕೆ ಕೊಟ್ಟಿದ್ರು. ಸೊ ಅದನ್ನ ಬಿಟ್ಟು ನನಗೋಸ್ಕರ ಅಂತ ಬಂದ್ರಲ್ವಾ, ಸೊ ಇಡೀ ಲೈಫ್ ನ ಅವ್ರಿಗೋಸ್ಕರ ತ್ಯಾಗ ಮಾಡ್ಬಿಟ್ಟಿದೀನಿ. ಅವರು ತ್ಯಾಗ ಮಾಡಿರ್ತಾರ್ರಿ. ಅದೇ ಇವಾಗ ಅವ್ರು ತ್ಯಾಗ ಮಾಡಿ ಬಂದಿದ್ದಾರೆ ಅನ್ನೋ ಕಾರಣ ಅರ್ಥ ಮಾಡ್ಕೊಂಡೆ ನಾನು ಆತರ ತ್ಯಾಗ ಮಾಡಿದ್ದೆ. ಓಕೆ. ನಿಮ್ಮ ಹೆಸರು, ರಿಯಲ್ ಹೆಸರು? ಮಂಜುಗೌಡ. ಮಂಜುಗೌಡ. ಓಕೆ. ನೀವು ಏನ್ ಮಾಡ್ಕೊಂಡಿದ್ದೀರಿ? ನಾನು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ 2020 ಇಂದ ವರ್ಕ್ ಮಾಡ್ತಿದ್ದೀನಿ. ಸೊ ಎಕ್ಸಾಮ್ ಬರೆದ್ರೆ ಪರ್ಮನೆಂಟ್ ಆಗ್ತಿತ್ತು. ಎಕ್ಸಾಮ್ ನಾನೇ ಬರ್ದಿಲ್ಲ, ಬರ್ದು ಪಾಸ್ ಆಗಲ್ಲ ಅಂತ ಗೊತ್ತು, ಅದಕ್ಕೆ ಬರ್ದಿಲ್ಲ. ನೀವ್ ಹೇಳತ್ತಾನೆ, ಈ ಹುಡುಗಿರೋದೆಲ್ಲ ಹೇಳ್ತಾರಲ್ಲ ನಾನು ಹೇಳಿದೀನಿ ಬರಿ ಅಂತ. ಏನ್ ಗೊತ್ತಾ, ಪರ್ಮನೆಂಟ್ ಆಗ್ಬಿಟ್ರೆ ಗೌರ್ಮೆಂಟ್ ಆಫೀಸ್ ಅಲ್ಲಿ, ಸೊ ಈ ತರ ನಾವು ಶೂಟಿಗಾಗ್ಲಿ ಅದು ಇದು ಇನ್ಫ್ಲುಯೆನ್ಸರ್ ಆಗಿ ಏನು ವರ್ಕ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅಂತ ಪರ್ಮಿಷನ್ ತಗೋಬೇಕು ಗೌರ್ಮೆಂಟ್ ಇಂದ. ಸೊ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ, ಮತ್ತೆ ಅದಕ್ಕೆ ಅಂತಾನೆ ಓದಕ್ಕೆ ಅಂತ ಹೇಳಿಬೇಕು. ಸೊ ಅದೆಲ್ಲ ನಮ್ ತಲೆಗೆ ಹತ್ತಲ್ಲ ಅಂತ ಹೇಳಿ ಸಣ್ಣ ಜೊತೆ ರೀಲ್ಸ್ ಮಾಡ್ಕೊಂಡು ಹಂಗೆ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ಕೊಂಡಿದೀನಿ ಅಷ್ಟೇ. ಸೂಪರ್. ಅದೇ ಸಾಕು, ನೆಮ್ಮದಿ ಜೀವನ ಇದ್ರೆ ನೆಮ್ಮದಿಯಾಗಿರ್ಬೇಕಲ್ವಾ? ಅದು ನಿಜ ಅಲ್ವಾ? ಸೂಪರ್. ಹೆಂಗ್ರಿ ಇಷ್ಟ ಚೆನ್ನಾಗಿರೋ ಹುಡುಗಿನ ಪಟಾಯಿಸಿದ್ರಿ ನೀವು? ಸ್ಟೋರಿ ಹೇಳಿ ನಮ್ಗೆ. ಹೆಂಗ್ ಸ್ಟೋರಿ ಹೇಳೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೋಡಿ ನಮಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ನೋಡಿ. ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೆ. ಸೊ ಅದಕ್ಕೆ ಹೀರೋಯಿನ್ ಸರ್ಚ್ ಮಾಡ್ತಾ ಇದ್ದೆ. ನನ್ನ ಸ್ಟೋರಿಲಿ ನಾನು ಹಾಕಿದ್ದೆ ಹೀರೋಯಿನ್ ಬೇಕಾಗಿದ್ದಾರೆ ಅಂತ. ಸೊ ಅದಕ್ಕೆ ನನಗೆ ಇವ್ರ ಅಕ್ಕ ನನ್ನ ಫ್ಯಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅಂದ್ರೆ ಇನ್ಸ್ಟಾಗ್ರಾಮು ಮತ್ತೆ ವಾಟ್ಸಪ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ನನ್ನ ತಂಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ. ಸೊ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಡ್ಯಾನ್ಸ್. ಇವ್ರ ಸ್ವಂತ ಅಕ್ಕ ಅಂತ ಹೇಳಿ ಇವ್ರ ಮೇಲೆ ಇಂಪ್ರೆಸ್ ಮಾಡಿಸಿದ್ರು. ಸೊ ಓಕೆ ಫೋಟೋಸ್ ಕಳಿಸಿ ಅಂತ ಹೇಳಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಫಸ್ಟ್ ಟೈಮ್ ಮಾತಾಡಿದೆ ನಾನು, ಈ ತರ ಶಾರ್ಟ್ ಮೂವಿ ಬೆಂಗಳೂರಲ್ಲಿ ಮಾಡ್ತಿದೀವಿ ಅಂತ. ಸೊ ಅವ್ರ ಎಕ್ಸಾಮ್ ಇದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅವಾಗ ಕಾಂಟ್ಯಾಕ್ಟ್ ಆಗಿದ್ದು. ಅದಾದ್ಮೇಲೆ ನಾರ್ಮಲ್ ಆಗಿ ಸ್ಟೇಟಸ್ ನೋಡ್ತಾ ನಮ್ಮ ಮೂವಿ ಶಾರ್ಟ್ ಮೂವಿ ಬೇರೆ ಹೀರೋಯಿನ್ ಹಾಕೊಂಡು ರಿಲೀಸ್ ಮಾಡಿದ್ವಿ. ಸೊ ಅದನ್ನ ನೋಡಿ ಇವ್ರು ನನಗೆ ಮತ್ತೆ ಕಾಲ್ ಮಾಡಿದ್ರು, ನಿಮ್ ಶಾರ್ಟ್ ಮೂವಿ ಇವಾಗ ಬರ್ಬೇಕು ಅಂತ ನನಗೆ ಅನ್ನಿಸ್ತಿತ್ತು. ಸೊ ಆ ತರ ಮಾಡಿದೀರಾ, ತುಂಬಾ ಸಕ್ಕದಾಗಿ ಮಾಡಿದೀರಾ ಅಂತ ಅವಾಗ ಕಾಂಟ್ಯಾಕ್ಟ್ ಸ್ಟಾರ್ಟ್ ಆಯ್ತು. ಅವಾಗಿಂದ ಲವ್ ಹಂಗೆ ಸ್ಟಾರ್ಟ್ ಆಯ್ತು. ಓಕೆ. ನೀವೆಲ್ಲಿ ಇಂಪ್ರೆಸ್ ಆದ್ರಿ? ಈಗ ಅವ್ರ ಶಾರ್ಟ್ ಮೂವಿ ನೋಡ್ಬಿದ್ದಿದ್ದ ಹಿಂಗೆ ಹುಡುಗ ತುಂಬಾ ಫೋನಲ್ಲಿ ಏನೋ ಮಾತಾಡಿದ್ರೆ? ಸ್ಟಾರ್ಟಿಂಗ್ ಹೆಂಗ್ ಗೊತ್ತಾ, ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ, ಟೀ ಆಯ್ತಾ ಕಾಫಿ ಆಯ್ತಾ ಅಷ್ಟೇ. ಆಮೇಲೆ ಮಾತಾಡಿ ಜಾಸ್ತಿ ಕೇರ್ ಮಾಡ್ತಾರೆ. ಸೊ ಆ ಕೇರಿಂಗಿಗೆ ನಾನು ಬಿದ್ದೋದೆ. ಬೀಳ್ತಾರೆ ಜಾಸ್ತಿ ಕೇರಿಂಗ್. ತುಂಬಾ ಕೇರ್ ಮಾಡ್ತಿದ್ದೆ. ಸೊ ಹುಡುಗಿರಿಗೆಲ್ಲ ಆಲ್ಮೋಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ. ಸೊ ಹಂಗೆ ಇವ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದೆ. ಇವಾಗ್ಲೂ ರೆಸ್ಪೆಕ್ಟ್ ಕೊಡ್ತಾರೆ, ಅದು ನಂಗೆ ಫುಲ್ ಖುಷಿ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಬೆಂಗಳೂರಿಗೆ ಬಂದಾಗ ಹೇಳಿದ್ದೆ, ನಮ್ ರಿಲೇಶನ್ಶಿಪ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಏನಕ್ಕಂದ್ರೆ ರೆಸ್ಪೆಕ್ಟ್ ಕೊಟ್ರೇನೆ ಆ ಹುಡುಗಿಗೆ ಒಂದು ವ್ಯಾಲ್ಯೂ. ಅದಕ್ಕೋಸ್ಕರ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ. ಹೋಗೇ ಬಾರೆ ಅಂತೆಲ್ಲ ಕರಿಯಲ್ಲ. ಸೊ ಹೋಗಿ ಬನ್ನಿ ಅಂತಾನೆ ಕರಿತೀನಿ ಯಾವಾಗ್ಲೂ ಅಷ್ಟೇ. ಅದು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನನಗೆ ಹೇಳ್ಕೊಟ್ರು, ಯಾವ ಹುಡುಗಿಗೂ ಆ ಥರ ಕರಿಬೇಡ ಅಂತ. ಸೊ ಅದನ್ನೇ ಫಾಲೋ ಮಾಡ್ತಾ ಇದೀನಿ ಅಷ್ಟೇ. ಒಬ್ರೇ ಮಗನಾ ನೀವು? ಇಲ್ಲ, ಒಬ್ರೇ ಮಗ, ಬಟ್ ಇಬ್ರು ಅಕ್ಕಂದಿರಿದ್ದಾರೆ. ಇಬ್ರು ಅಕ್ಕಂದಿರಿದ್ದಾರೆ. ಅವರು ನಿಮ್ ಲವ್ಗೆಲ್ಲ ಫುಲ್ ಸಪೋರ್ಟ್? ಅವ್ರಿಬ್ರು ಲವ್ ಮ್ಯಾರೇಜ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿಲಿ ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್? ಓ, ಎಲ್ಲಾರ್ದು ಲವ್ ಮ್ಯಾರೇಜ್. ಇನ್ನ ನಾನೇನಾದ್ರೂ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ರೆ ನಮ್ಮ ಫ್ಯಾಮಿಲಿಗೆ ಅವಮಾನ ಮಾಡಿ. ನೀವು ಫಿಕ್ಸ್? ಓ ಹಂಗೆ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಹಂಗಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು, ಲವ್ ಮ್ಯಾರೇಜ್ ಆಗ್ಬೇಕಂತ ಫಿಕ್ಸ್ ಆಗಿದೆ. ಬಟ್ ಇವ್ರನ್ನೇ ಮದ್ವೆ ಆಗ್ತೀನಿ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಹೆಂಗೋ ಆ ದೇವ್ರೆ ಇದ್ ಮಾಡ್ಬಿಡ್ತು, ಮಾಡ್ಬಿಡ್ತು ನಮ್ಮಿಬ್ಬರು. ಹಂಗೆ. ಸೂಪರ್. ಈಗ ನಿಮಗೆ ಯಾರು ಮಂಗಳೂರಲ್ಲಿ ಸಿಗ್ಲಿಲ್ವಾ ಹುಡುಗ? ಇಲ್ಲಿ ಬೆಂಗಳೂರು ಹುಡುಗನ ಆಯ್ಕೆ ಮಾಡಿದ್ ಯಾಕೆ ಅಂತ? ಅದ್ ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ನೀವು ಹಂಗೆ ಹೇಳಿ ಅದೇ
ಮಾತಾಡಿ ಏನೋ ಸ್ವಲ್ಪ ಲೈಕ್ ಜಾಸ್ತಿ ಆಯ್ತು. ಆಮೇಲೆ ಮಾತಾಡೋದ್ರಿಂದ ಅವ್ರು ಇಷ್ಟ ಇಲ್ಲ, ನಂಗೆ ಮೇನ್ ಆಗಿ ನಂಗೆ ಒಂದ್ ದಿವ್ಸ ಏನಾಯ್ತು ಅಂದ್ರೆ ನೈಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅಂದ್ರೆ ಹುಷಾರಿಲ್ಲದಾಗಿತ್ತು. ಸೊ ಆ ಟೈಮಲ್ಲಿ ಏನಂದ್ರೆ ಡಾಕ್ಟರ್ ಹೇಳಿದ್ರು ಜಾಸ್ತಿ ನೀರ್ ಕುಡಿಬೇಕು ಅಂತ. ಸೊ ಅದನ್ನ ನಾನು ಇವ್ರ ಹತ್ರ ಹೇಳಿದೆ, ಈ ತರ ಸ್ವಲ್ಪ ಹೊಟ್ಟೆ ನೋವು ಇತ್ತು, ಸೊ ಅದಕ್ಕೋಸ್ಕರ ಜಾಸ್ತಿ ನೀರ್ ಕುಡಿಬೇಕಂತ ಇವ್ರ ಹತ್ರ ಹೇಳದ್ನ. ಇವ್ರು ಅದನ್ನೇ ಪದೇ ನಂಗೆ ಒಂದೊಂದು ನಿಮಿಷ ಕಾಲ್ ಮಾಡಿ ಹೇಳ್ತಿದ್ದಾರೆ, ನೀರ್ ಕುಡಿದ್ರಾ ಅಂತ. ಪದೇ ಒಂದ್ ದಿವ್ಸಕ್ಕೆ ಎಷ್ಟು ಸರಿ ಆಲ್ರೆಡಿ ಲವ್ ಆಗ್ಬಿಟ್ಟಿತ್ತು ಅನ್ಸುತ್ತೆ ಅವ್ರಿಗೆ. ಅವಾಗ್ಲೇ ನಂಗೆ ಇಲ್ಲ ಒಂದ್ಸಲಿ ಇಲ್ಲ ನಾರ್ಮಲ್ ಆಗಿ ಒಂದ್ಸಲಿ ಮಾತಾಡ್ತಿರ್ಬೇಕಾದ್ರೆ ಇವ್ರು ಹೇಳಿದ್ರು ಇದು ಮಂಗ್ಳೂರ್ ಸೈಡ್ ಏನಾದ್ರು ಬಂದ್ರೆ ನನಗೆ ಸಿಗ್ರಿ ಅಂತ. ಸೊ ನಾನು ನಮ್ಮ ಅಕ್ಕನ ಜೊತೆ ಟೆಂಪಲ್ಗೆ ಅಂತ ಬಂದಿದ್ದೆ, ಕಟೀಲ್ ಟೆಂಪಲ್ಗೆ. ಸೊ ಅಲ್ಲಿಗೆ ಕರ್ದೆ. ಅದು ಇವತ್ ಕರ್ದಿದ್ದು ಅಂದ್ರೆ ನಾಳೆ ಮಾರ್ನಿಂಗ್ ಬರ್ತಿದೀವಿ ನಾವು. ಸೊ ಇವತ್ ಬರ್ತಿದೀನಿ ಅಂತ ಹೇಳ್ದೆ. ಆಲ್ರೆಡಿ ಟ್ರೈನ್ ಅಲ್ಲಿ ಬರ್ತಿದ್ರು, ಆಲ್ರೆಡಿ ಬರ್ತಾ ಇದ್ರು. ಸರ್ಪ್ರೈಸ್ ಏನಾರು ಕೊಡಕ್ ಬಂದ್ ಇಲ್ಲ ನಮ್ಮ ಅಕ್ಕನ ಜೊತೆ ಸಡನ್ ಪ್ಲಾನ್ ಆಗಿ ಹೋಗ್ತಿದ್ದೆ. ಸೊ ಮೆಸೇಜ್ ಅಲ್ಲಿ ಹೇಳ್ದೆ ನಾಳೆ ನಾನು ಕಟೀಲ್ ಟೆಂಪಲ್ಗೆ ಬರ್ತಿದ್ದೀನಿ ಅಂತ. ಒಂದ್ ಮಾತ್ ನನ್ಗೆ ಹೇಳ್ಬೇಕಲ್ವಾ, ನಾನು ಬರ್ತಿದ್ದೆ, ನಿಮ್ನ ನೋಡ್ದಂಗಾದ್ರೂ ಆಗ್ತಿತ್ತು ಅಂತ ಇವ್ರು ಅಂದ್ರು. ಸೊ ಅದಕ್ಕೆ ಸರಿ ಆಯ್ತು ಬನ್ನಿ ಅಂತ ಹೇಳ್ದೆ. ಸೀರೆ ಹಾಕೊಂಡು ರೆಡಿ ಆಗಿ ಬಂದ್ರು. ನನಗೆ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ಸೊ ಸೀರಿಯಲ್ ಬಂದ್ರಲ್ವಾ, ಅವತ್ತೇನೆ ಅನ್ಕೊಂಡ್ಬಿಟ್ಟೆ. ಒಂದೇ ಒಂದ್ ಸ್ಯಾರಿ ಇತ್ತು ನನ್ನ ಹತ್ರ, ಓಕೆನಾ. ಸೊ ಅದನ್ನೇ ನಾನು ಹೆಂಗ್ ವೇರ್ ಮಾಡೋದು ಅಂತ ನಂಗೆ ಪ್ರಾಪರ್ ಆಗಿ ಗೊತ್ತೂ ಇರ್ಲಿಲ್ಲ. ಬಟ್ ಇವರೆಷ್ಟು 6 o'clock ಮಂಗ್ಳೂರ್ ರೀಚ್ ಆಗ್ತೀನಿ ಅಂದಿದ್ರ. ನಾನು 4 o'clock ಎದ್ದು ಒಬ್ಳೇ ಇದ್ದೆ, ಬೇಗ ರೆಡಿ ಆದೆ. ಫಸ್ಟ್ ಟೈಮ್ ನಾನು ಕಟೀಲ್ ಟೆಂಪಲ್ಗೆ ಅಲ್ಲಿಂದ ನನ್ನ PG ಇಂದ ಟ್ರಾವೆಲ್ ಮಾಡ್ತಿರೋದು ಕೂಡ. ಬಟ್ ಹೋಗಿ ಕರೆಕ್ಟಾಗಿ ಕಟೀಲ್ ಟೆಂಪಲ್ ಮುಂದೆ ಹಿಂಗೆ ನಿಂತ್ಕೊಂಡಿದ್ದೀನ, ಕಾಲ್ ಮಾಡಿದ್ರು. ಕಾಲ್ ಮಾಡಿ ಪಾರ್ಕಿಂಗ್ ಏರಿಯಾದಲ್ಲಿ ಇದ್ದೀನಿ ಮಾ, ಬ್ಯಾಕ್ ಸೈಡ್ ಟರ್ನ್ ಆಗಿ ಅಂದ್ರು. ಸೊ ಜಸ್ಟ್ ಹಿಂಗ್ ಟರ್ನ್ ಆಗ್ತೀನ, ಹಿಂದೆನೆ ಬರ್ತಾ ಇದಾರೆ. ಫಸ್ಟ್ ಮೀಟ್ ಅಲ್ಲಿವರೆಗೂ ನಾನು ನೋಡೇ ಇರ್ಲಿಲ್ಲ ಇವ್ರು ಹೆಂಗಿದ್ದಾರೆ ಅಂತ. ಆಲ್ಮೋಸ್ಟ್ ಫೋನ್ ಅಲ್ಲಿ ನೋಡಿದ್ದೆ, ಫೋಟೋದಲ್ಲಿ ನೋಡೋದೇ ಬೇರೆ, ಎದುರುಗಡೆ ನೋಡೋದೇ ಬೇರೆ. ಅವಾಗಂತೂ ಸ್ವಲ್ಪ ಫೋಟೋದಲ್ಲಿ ಬೇರೆ ತರನೇ ಇದ್ರು. ಚೆನ್ನಾಗಿರ್ಲಿಲ್ಲ, ಅಷ್ಟೊಂದೇನ್ ಚೆನ್ನಾಗಿರ್ಲಿಲ್ಲ ನೋಡ್ರಿ. ಅಂದ್ರೆ ಫೋಟೋದಲ್ಲಿ ಅಂದ್ರೆ ತುಂಬಾ ಸಣ್ಣ ಇದ್ರು ಅವಾಗ. ಎದುರುಗಡೆ ಸ್ಯಾರಿ ಉಟ್ಕೊಂಡ್ ಬಂದ್ಮೇಲೆ ಸಕ್ಕದ ಕಾಣಿಸಿದ್ರ. ಅವಾಗ ಇಷ್ಟ ಆಗೋಯ್ತು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಅವತ್ತು ಕಳ್ಸ್ಕೊಡ್ಬೇಕಾದ್ರೆ ಬೇಜಾರಾಯ್ತು ನನಗೆ ಆತರ ಫೀಲ್ ಆಗಿರ್ಲಿಲ್ಲ ಯಾವತ್ತೂ. ಅವತ್ತು ಫೀಲ್ ಆಯ್ತಲ್ವಾ. ಸೊ ಅವತ್ತು ಮಾತಾಡ್ಕೊಂಡು ನೈಟ್ ಕಾಲ್ ಮಾಡಿ ಹೇಳ್ದೆ, ನಾನು ಮಿಸ್ ಮಾಡ್ಕೊಂಡೆ ತುಂಬಾ ನಿಮ್ನ, ಬಿಟ್ಬಿಟ್ಟು ಬರಕ್ ಆಗ್ತಾ ಇರ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇ ಬ್ಯಾಂಗ್ಳೂರಿಗೆ ಬರ್ಬೇಕು ನನ್ನ ನೋಡಕ್ಕೆ ಅಂತ ನಾನು ಹೇಳ್ದೆ. ಅದಕ್ಕೆ ಖಂಡಿತವಾಗ್ಲೂ ನಾನು ಬ್ಯಾಂಗ್ಳೂರ್ಗೆ ಏನಾದ್ರು ಬಂದ್ರೆ ನಿಮಗ್ ಸಿಗ್ತೀನಿ ಅಂತ ಹೇಳಿದ್ರು. ನಾನು ಬಂಕ್ ಮಾಡಿ ಹೋಗಿದ್ದೆ ಇವ್ರನ್ನ ಮೀಟ್ ಮಾಡೋಕೆ. ಕಾಲೇಜಲ್ಲಿ ಯಾವ್ದು ಹುಡುಗ ಪ್ರಪೋಸ್ ಮಾಡಿಲ್ವಾ ನಿಮಗೆ? ಬೇಜಾನ್ ಜನ ಪ್ರಪೋಸ್ ಮಾಡಿದ್ದಾರೆ. ಮತ್ತೆ ಅಂತದ್ರಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅದ್ ಯಾಕೆ ಗೊತ್ತಿಲ್ಲ, ಇವ್ರಿಗೆ ಇಷ್ಟ ಆಗೋದು. ಅದು ಕೇರಿಂಗ್ ಮಾಡಿದ್ರೆ ಮತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಇಷ್ಟ ಆಗೇ ಆಗ್ತಾರಲ್ವಾ. ಮತ್ತೆ ಹತ್ರ ಇರೋರು ಜಾಸ್ತಿ ಇಷ್ಟ ಆಗಲ್ಲ, ದೂರ ಇರೋರ್ನ ಹುಡುಗಿರು ಇಷ್ಟ ಪಡೋದು ಜಾಸ್ತಿ. ಹೌದಾ? ದೂರ ಇದ್ರೆ ಜಾಸ್ತಿ ಪ್ರೀತಿ ಜಾಸ್ತಿ ಇರುತ್ತೆ. ಓಕೆ, ಲೈಕ್ ನೋಡ್ಬೇಕು ಅಂತ ಅನ್ಸುತ್ತೆ, ಮಾತಾಡ್ಬೇಕು ಅಂತ ಅನ್ಸುತ್ತೆ. ಹತ್ರ ಇದ್ರೆ ಯಾರ ಮೇಲೆ ಅಷ್ಟು ಅಟ್ರಾಕ್ಷನ್ ಆಗಲ್ಲ. ಓಕೆ, ಅಟ್ರಾಕ್ಷನ್ ಆದ್ರೂ ಮಾತಾಡಕ್ ಆಗಲ್ಲ. ಈ ಫೋನ್ ಅಲ್ಲಾದ್ರೆ ಆರಾಮಾಗಿ ಮಾತಾಡ್ಬಿಟ್ಟು ಅವ್ರೇನು ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಇವಾಗಿನ ಜನರೇಷನ್ ಹಂಗೇನೆ, ಮುಂಚೆ ತರ ಅಲ್ಲ. ಮುಂಚೆ ತರ ಅಲ್ವಾ? ಈಗಿನ ಜನರೇಷನ್ ಹೆಂಗೆ? ಈಗಿನ ಜನರೇಷನ್ ಏನ್ ಫೋನಲ್ಲಿ ಎಲ್ಲ ತಿಳ್ಕೊಂಡು ಫೋನಲ್ಲಿ ಆನ್ಲೈನ್ ಪ್ರೀತಿ ಮಾಡ್ಬಿಟ್ಟು ಆನ್ಲೈನ್ ಅಲ್ಲೇ ಮದುವೆ ಆಗ್ಬಿಡ್ತಾರೆ. ಆನ್ಲೈನ್ ಅಲ್ಲಿ ಮದುವೆ ಆಗೋದೊಂದು ಬಿಟ್ಟಿಲ್ಲ ಅಷ್ಟೇ, ಆನ್ಲೈನ್ ಅಲ್ಲೂ ಮದುವೆ ಆಗ್ಬಿಡ್ತಾರೆ ಬಿಟ್ಟಿಲ್ಲ. ಇವಾಗ ಆನ್ಲೈನ್ ಅಲ್ಲಿ ಮದುವೆ ಆಗೋದು ಬಿಟ್ಟಿದಾರಲ್ಲ ಆಪ್ಷನ್, ಯಾವ್ದಾವ್ದು ಆಪ್ ಅಲ್ಲಿ ನೀವು ನೋಡಿದಿರಲ್ವಾ, ಹುಡುಗರು ನೋಡ್ಕೋದು ಅದೆಲ್ಲ ಮುಂಚೆ ಅಲ್ಲಿ ಇತ್ತು. ಹೌದು, ಈಗೆಲ್ಲ ಯಾವ್ದಾದ್ರು shaadi.com ಆಮೇಲೆ ಯಾವ್ಯಾವ್ದೋ ಆಪ್ ಗಳಿದೆ ಅಲ್ಲ, ಈಗ ಹುಡುಗನ ಆಯ್ಕೆ ಮಾಡಿ ಆನ್ಲೈನ್ ಅಲ್ಲೂ ಮದುವೆ ಮಾಡ್ಸೋ ಆಪ್ಷನ್ ಬರುತ್ತೆ ಮುಂದೆ ನೋಡಿ.